ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಉದ್ದಿನ ವಡೆಯನ್ನು ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ನಾನು ಹಾಕುವ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ, ಜೊತೆಗೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ಉದ್ದಿನ ವಡೆಯನ್ನು ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಉದ್ದಿನ ವಡೆಗೆ ಬೇಕಾಗುವಂತಹ ಪದಾರ್ಥಗಳು: ಉದ್ದು, ಉಂಡೆನೂ ಬರುತ್ತೆ ಮತ್ತು ಬೇಳೆನೂ ಬರುತ್ತೆ. ನಾನು ಉಂಡೆನ ತೊಗೊಂಡಿದ್ದೀನಿ. ಉಂಡೆ ಬಂದ್ಬಿಟ್ಟು 200 ಗ್ರಾಮ್ ತೊಗೊಂಡಿದ್ದೀನಿ. ಜೊತೆಗೆ ಅಕ್ಕಿನ ಒಂದು 5 ಸ್ಪೂನ್ ಅಕ್ಕಿನ ತೊಗೊಂಡಿದ್ದೀನಿ. ಅಥವಾ ಉದ್ದಿನ ಬೇಳೆ ತೊಗೊಂಡಿರೋ ಕಪ್ಪಲ್ಲೇ 1/4 ಕಪ್ಪು ಅಕ್ಕಿನ ತೊಗೊಂಡು ಹಾಕ್ಕೊಂಡ್ರೆ ಆಯಿತು. ಮೆಣಸು, ಕಾಳು ಮೆಣಸನ್ನ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಕಾಯಿ ಅಥವಾ ಕೊಬ್ಬರಿ ಪೀಸ್ನ ಅರ್ಧ ಕಪ್ನಷ್ಟು ತೆಗೆದಿಟ್ಕೊಂಡಿದ್ದೀನಿ. ಕರಿಯಲು ಬೇಕಾದ ಎಣ್ಣೆನೇ ಇಟ್ಕೊಂಡಿದ್ದೀನಿ. ಉದ್ದು ಮತ್ತು ಅಕ್ಕಿನ ಎರಡನ್ನೂ ಒಂದು ಪಾತ್ರೆಗೆ ಹಾಕ್ಕೊಂಡು 1-2 ಸರಿ ಚೆನ್ನಾಗಿ ತೊಳೆದು 1-4 ಅವರ್ ನೆನೆಸಿಟ್ಕೊಳ್ತಾ ಇದ್ದೀನಿ. ಬೆಳಿಗ್ಗೆ ವಡೆ ಮಾಡಬೇಕು ಅಂತಂದರೆ ನೈಟು ಒಂದು ಮಲಗಬೇಕಾದ್ರೆ ಅಥವಾ ಒಂದು 10 ಗಂಟೆ ಅಷ್ಟೊತ್ತರಲ್ಲಿ ನೆನೆಸಿಟ್ರೆ ಆಯಿತು. ಸಾಯಂಕಾಲ ಮಾಡೋದಾದರೆ ಮಧ್ಯಾಹ್ನ ನೆನೆಸಿಟ್ಕೊಬಹುದು. ನಾನು 5 ಗಂಟೆ ತನಕ ನೆನೆಸಿಟ್ಕೊಂಡಿದ್ದೆ. ಒಂದು ಜರಡಿನ ತೊಗೊಂಡು ನೀರೆಲ್ಲ ಸೋರೋ ಥರ ಸೋದಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪನೂ ಸಹ ನೀರು ಇರಬಾರ್ದು, ಅಷ್ಟು ತನಕ ಸೋದಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಒಂದು ಜಾರ್ ತೊಗೊಂಡು ಜಾರ್ಗೆ ಬೇಳೆನೆಲ್ಲ ಹಾಕ್ಕೊಂಡು 1 ಟೇಬಲ್ ಸ್ಪೂನು ಉಪ್ಪನ್ನ ಹಾಕ್ಕೊತಿದ್ದೀನಿ. ಉಪ್ಪನ್ನ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಬೇಕಾದರೆ ನೋಡಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಬಟ್ ನಾನು ಇಲ್ಲಿ 1 ಟೇಬಲ್ ಸ್ಪೂನು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದೇ ಒಂದು ಹನಿ ನೀರನ್ನು ಹಾಕ್ತೇನೆ. ರುಬ್ಕೊಂಡು ಸಪ್ರೇಟ್ ಪಾತ್ರೆಗೆ ಅದನ್ನು ಹಾಕ್ಕೊಂಡು ಕಾಯಿ ಚೂರು, ಮೆಣಸು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡೋ ಅಷ್ಟರಲ್ಲಿ ಈಗ ಒಂದು ಕಡೆ ಸ್ಟವ್ ಮೇಲೆ ಎಣ್ಣೆನ ಕಾಯಕ್ಕೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ತಾ ಇರಲಿ ಅಷ್ಟರಲ್ಲಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಪಕ್ಕದಲ್ಲಿ ಒಂದು ಬೌಲಲ್ಲಿ ನೀರನ್ನು ಇಟ್ಕೊತಾ ಇದ್ದೀನಿ, ಯಾಕಂದರೆ ಕೈ ಎತ್ಕೊಳ್ಳೋದಕ್ಕೆ. ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡೋದಕ್ಕೆ ಒಂದು ಸ್ಮಾಲ್ ಹಿಟ್ಟನ್ನು ಎಣ್ಣೆಲಿ ಬಿಟ್ಟು ನೋಡ್ತಾ ಇದ್ದೀನಿ. ಅದು ಮೇಲ್ಗಡೆ ಉಬ್ಬಿ ಬರ್ತಾ ಇದೆ. ನಾನು ಕೈಯಿಂದಲೇ ಮಾಡ್ಕೊತಾ ಇದ್ದೀನಿ, ಯಾವುದೇ ಥರದ ಬಾಳೆ ಎಲೆ ಅಥವಾ ಪೇಪರ್ನ ಯೂಸ್ ಮಾಡ್ತಾ ಇಲ್ಲ. 2 ಕೈಗೂ ನೀಟಾಗಿ ನೀರನ್ನು ಹತ್ಕೊಂಡು 2 ಸ್ಪೂನ್ ಉದ್ದಿನ ಹಿಟ್ಟನ್ನು ಎಡಗೈ ಅಂಗೈ ಮೇಲೆ ಹಾಕ್ಕೊತಾ ಇದ್ದೀನಿ. ರೌಂಡಾಗಿ ಅದನ್ನು ತೊಟ್ಕೊಂಡು ಅದಕ್ಕೆ ಮಧ್ಯೆ ಹೋಲ್ ಮಾಡಿಕೊಂಡು ಕೈಗೆ ತೊಗೊಂಡು ಬಿಟ್ಕೊಡ್ತಾ ಇದ್ದೀನಿ. ಕೈಗೆ ಯಾವುದೇ ರೀತಿಯಲ್ಲೂ ಅಂಟ್ಕೊತಾ ಇಲ್ಲ, ನೀಟಾಗಿ ಎಣ್ಣೆಗೆ ಹಾಕೋತಾ ಇದ್ದೀನಿ. ಈ ಥರ ಬರಬೇಕು ಅಂದರೆ ಸ್ವಲ್ಪನೂ ಕೂಡ ನೀರು ಹಾಕ್ತೇನೆ, ಅಷ್ಟು ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ರುಬ್ಕೋಬೇಕು. ಇದೇ ಥರ ಹಾಕ್ಕೊಂಡು ಎರಡು ಕಡೆ ನೀಟಾಗಿ ತಿರುವು ಹಾಕ್ಕೊಂಡು ಬೇಯಿಸ್ಕೊತಾ ಇರಬೇಕು. ಬೆಂದಿರೋದನ್ನು ತೊಗೊಂಡು ಮತ್ತು ಅದನ್ನು ಕಂಟಿನ್ಯೂ ಆಗಿ ಅದೇ ಥರ ಹಾಕ್ಕೊತಾ ವಡೆಗಳನ್ನ ಹಾಕ್ಕೊತಾ ಹೋಗ್ಬೋದು. Everyone is so loud. I just want a little bit of peace and quiet.